ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಸಿದ್ದರಾಮಯ್ಯನವರು ಉಳಿಸಿದಂಥ ಇದೊಂದು ದಾಳಕ್ಕೆ ಬೆಚ್ಚಿ ಹೈಕಮಾಂಡ್ ನಾಯಕರೇ ರಾಜ್ಯಕ್ಕೆ ರಾತ್ರೋರಾತ್ರಿ ಓಡಿ ಬಂದಿದ್ದಾರೆ. ನೋಡಿ, ನಿನ್ನೆ ರಾತ್ರಿ ಆಗಲೇ ಬೆಂಗಳೂರಿಗೆ ಬಂದು ಸಭೆಗಳ ಮೇಲೆ ಸಭೆಗಳನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕಾರ್ಡ್ಗಳು ಹೆಂಗಿರುತ್ತೆ ಅಂದರೆ ನಾನು ಹೇಳ್ತೀನಿ ಕೇಳಿ, ಅದು ಸುಮ್ಮನೆ ಅಲ್ಲ. ಅವರು ಒಂದೇ ಒಂದು ಎಲೆ ಎಸೆದ್ರು ಅಂದರೆ ಇಲ್ಲಿಂದ ದಿಲ್ಲಿವರೆಗೂ ರಾಜಕೀಯ ಕಂಪನಿಗಳಾಗುತ್ತೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ನಿನ್ನೆ ಸಂಜೆ ಅವರೊಂದು ಕಾರ್ಡ್ ಎಸೆದ್ರು, ರಾತ್ರೋರಾತ್ರಿ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಬಂದು ಇಳಿದ್ರು. ಕಂಪನಗಳ ಅಲೆ ಅಲ್ಲಿಗೆ ಹೋಗಿ ಬಡ್ದಿತ್ತು. ಈಗ ಆಗಿರೋದು ಅದೇ. ಏನಾಗಿದೆ? ಕಾಂಗ್ರೆಸ್ ಪಕ್ಷದ ದಿಲ್ಲಿಯ ನಾಯಕರಿಗೆ ನಡುಕ ಹುಟ್ಟಿದೆ. ಅದೇ ಕಾರಣಕ್ಕೆ AICC ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಕರ್ನಾಟಕಕ್ಕೆ ಓಡೋಡಿ ಬಂದಿದ್ದಾರೆ. ಅವರಷ್ಟೇ ಅಲ್ಲ, ರಾಜ್ಯದ ಕಡೆ ತಲೆನೇ ಹಾಕಿ ಮಲ್ತಾ ಇರಲಿಲ್ಲ ಕೆಲವು ತಿಂಗಳಿಂದ. ಹಂಗೆ ದೂರ ಸರಿದಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಅವರು ರಾತ್ರೋರಾತ್ರಿ ಓಡಿ ಬಂದಿರೋದಷ್ಟೇ ಅಲ್ಲ, ರಾತ್ರಿ ಬಂದು ಸಭೆಗಳ ಮೇಲೆ ಸಭೆ ತಗೊಂಡಿದ್ದಾರೆ. ಅದು ಯಾರ ಜೊತೆ? ಅದು ಇಂಪಾರ್ಟೆಂಟ್. ನೋಡಿ, ಸಿದ್ದರಾಮಯ್ಯನವರ ಕಾರ್ಡ್ ಹೆಂಗಿದೆ ನೋಡಿ, ಹೆಂಗಿದೆ ಅವರ ಹೊಡೆತ. ಸುರ್ಜೇವಾಲಾ ಬಂದು KPCCಯ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ K ರೆಹಮಾನ್ ಖಾನ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ಗೆ ಕ್ಲಿಯರ್ ಮೆಸೇಜ್ ಹೋಗಿದೆ, ಇನ್ನು ಮುಂದೆ ರಾಜ್ಯದಲ್ಲಿ ಅಶಿಸ್ತು ಹೆಚ್ಚಾಗುವ ಸಾಧ್ಯತೆ ಇದೆ. ಅದು ಯಾರೋ ಸಣ್ಣ ಪುಟ್ಟ ಶಾಸಕರಿಂದ ಅಲ್ಲ, ನಾ ಹೇಳ್ತೀನಿಲ್ಲ ಈಗ, ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯನವ್ರ ದಾಳ ಅಂತೇಳಿ, ಸುಮ್ಮನೆ ಅಲ್ಲ. ರಾತ್ರೋರಾತ್ರಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಹಾಗಾದರೆ ಕಾರಣ ಇರಬೇಕಲ್ಲ, ಏನೋ ಅಂಥದ್ದೊಂದು ಬಲವಾದ ಕಾರಣ ಇರಬೇಕಲ್ಲ. ಸಿದ್ದರಾಮಯ್ಯನವರು ಹಾಗೆ ಸುಮ್ಮನೆ ಯಾವುದೋ ಒಂದು ಪಾನ್ನ ಪ್ಲೇ ಮಾಡಿದ್ದಿದ್ರೆ ಇಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊತಿರಲಿಲ್ಲ. ಇಷ್ಟರ ಮಟ್ಟಿಗೆ ಹೈಕಮಾಂಡನ್ನೇ ಕಂಗೆಡಿಸಿದೆ ಅಂದರೆ ಅದು ಯಾವ ದಾಳವನ್ನು ಉರುಳಿಸಿದ್ದಾರೆ, ಏನಾಗ್ತಾ ಇದೆ, ತೆರೆಯ ಹಿಂದೆ ಏನು ನಡೀತಾ ಇದೆ, ನಾನು ನಿಮಗೆ ವಿತ್ ವಿಡಿಯೋ, ವಿತ್ ಫೋಟೋಸ್, ವಿತ್ ಎವಿಡೆನ್ಸ್ ನಿಮ್ಮ ಎದುರುಗಡೆ ಎಳೆ ಎಳೆಯಾಗಿ ಬಿಡಿಸಿರ್ತೀನಿ. ಯಾಕಂದರೆ ಆ ರೀತಿಯ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೊದಲು ನೀವು ಈ ಫೋಟೋಗಳನ್ನೆಲ್ಲ ನೋಡ್ಬಿಡಿ. ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ K ರೆಹಮಾನ್ ಖಾನ್ ಜೊತೆಗೆ ಇನ್ನೂ ಕೆಲವು ನಾಯಕರೆಲ್ಲ ಇದ್ದಾರೆ. ಇವರೆಲ್ಲರೂ ಕುಳಿತು ರಾತ್ರಿ, ಇದು ನಿನ್ನೆ ತಡರಾತ್ರಿ ನಡೆದಿರುವಂಥ ಸಭೆಯ ಫೋಟೋಗಳು. K ರೆಹಮಾನ್ ಖಾನ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರು. ಡಿಸಿಪ್ಲಿನರಿ ಕಮಿಟಿ ಅಂತ ಇರುತ್ತಲ್ಲ KPCCದು, ಅದ್ರ ಪ್ರೆಸಿಡೆಂಟ್ ಅವರು, ಚೇರ್ಮನ್. ಅವ್ರ ಜೊತೆ ಯಾಕೆ ಸಭೆ ಮಾಡಿದ್ರು ಸುರ್ಜೇವಾಲಾ ಬಂದವರು? ನಂಬರ್ 1, ಇದೇ ಸಿದ್ದರಾಮಯ್ಯನವ್ರ ಆಟ. ಹೇಳ್ತೀನಿ ಅದೇನು ಅಂತ. ನಂಬರ್ 2, KC ವೇಣುಗೋಪಾಲ್ ಬೆಂಗಳೂರಿಗೆ ಬಂದಿದೆ. ನೋಡಿ, ಈ ಕಡೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ. ಈ ರಾಜ್ಯಪಾಲರ ಲೋಕಭವನಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಯಾರು ಅಂದರೆ DK ಶಿವಕುಮಾರ್ ಅವರು, KPCC ಅಧ್ಯಕ್ಷರು. ರಾಜ್ಯ ಕಾಂಗ್ರೆಸ್ನಿಂದ, ಪಕ್ಷದಿಂದ ಆಯೋಜನೆ ಆಗಿರುವಂಥದ್ದು. ಆಯಿತಾ? ಹೀಗೆ ಹೈಕಮಾಂಡ್ ನಾಯಕರೇ ಬಂದು ರಾಜ್ಯ ಕಾಂಗ್ರೆಸ್ನ ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ, ಲೋಕಭವನಕ್ಕೆ ಮುತ್ತಿಗೆಯಲ್ಲಿ, ರಾಜ್ಯಪಾಲರ ವಿರುದ್ಧ ಘೋಷಣೆಯಲ್ಲಿ, ಗೋ ಬ್ಯಾಕ್ ಗವರ್ನರ್ ಅನ್ನುವಂಥ ಘೋಷವಾಕ್ಯಗಳನ್ನ ಕೂಗ್ತಾ ಪೊಲೀಸ್ನವ್ರ ಕೈಯಲ್ಲಿ ಅರೆಸ್ಟ್ ಆಗ್ತಾ ಇದ್ರೆ, ಈ ಕಡೆ ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ ಗೊತ್ತಾ? ಅದೇ ಹೇಳಿದ್ದು ನಾನು. ಈಗ ಅಸಲಿ ಆಟ ಶುರುವಾಗಿದೆ ಅನ್ನಲ್ಲ, ಇದೇ ನೋಡಿ. ನೋಡಿ, ಈ ಫೋಟೋಗಳನ್ನ ನೋಡಿ ಒಮ್ಮೆ. ಸಿದ್ದರಾಮಯ್ಯನವರು ನಿನ್ನೆ ರಾಜ್ಯಪಾಲರ ಜೊತೆ ಅತ್ಯಂತ ಸೌಹಾರ್ದಯುತವಾಗಿ, ಸ್ನೇಹಮಯವಾಗಿ ಒಟ್ಟಿಗೆ ಹೆಜ್ಜೆ ಹಾಕ್ತಾ ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಬ್ಬರು ಒಟ್ಟಿಗೆ. ಅದು ವೇದಿಕೆಯ ಮೇಲೂ ಒಟ್ಟಿಗೆ, ವೇದಿಕೆಯ ಕೆಳಗೂ ಒಟ್ಟಿಗೆ, ವೇದಿಕೆಯ ಹೊರಗೂ ಒಟ್ಟಿಗೆ. ತಿಂಡಿ, ಸ್ನ್ಯಾಕ್ಸ್, ಕಾಫಿ, ಹೈಟಿ, ಅಬ್ಬಬ್ಬಬ್ಬ. DK ಶಿವಕುಮಾರ್ ಅವರು ಇದ್ದಾರಾ? ಇಲ್ಲ. UT ಖಾದರ್ ಅವರು ಸಭಾಧ್ಯಕ್ಷರು ಇದ್ದಾರಾ? ಇಲ್ಲ. ಆ್ಯಕ್ಚುಲಿ ಅವರೆಲ್ಲ ಬರಬೇಕಿತ್ತು, ಅವ್ರಿಗೆ ಆಹ್ವಾನ ಇತ್ತು. ಕಾಂಗ್ರೆಸ್ನ ಯಾವುದಾದ್ರೂ ಸಚಿವರಿದ್ದಾರಾ? ಒಬ್ಬ ಸಚಿವರು ಇಲ್ಲ. ಎಲ್ಲೋ ಒಂದಿಬ್ಬರು MLC ಬಿಟ್ಟರೆ BJPಯಿಂದ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಆಗಿರುವಂಥ ಬಸವರಾಜ ಹೊರಟ್ಟಿ ಅವ್ರ ಜೊತೆಗಿದ್ರು ಅಷ್ಟೇ. ಮತ್ತು ಯಾರ್ಯಾರೂ ಇಲ್ಲ. ನೋಡಿ ಹೇಗೆ ನಡೀತಾ ಇದೆ ಅಂತೇಳಿ. ಸಿದ್ದರಾಮಯ್ಯನವರು ರಾಜ್ಯಪಾಲರ ಜೊತೆ ಒಂದು ಪ್ಯಾಚಪ್ ಮಾಡ್ಕೊಂಬಿಟ್ರು ನಿನ್ನೆ. ಯಾಕೆ ಮಾಡ್ಕೊಂಡ್ರು ನೋಡಿ, ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಿದೆ, ಹೊರಗಿನ ಶತ್ರುಗಳಿಗಿಂತ ಒಳಗಿನ ಹಿತಶತ್ರುಗಳೇ ಡೇಂಜರಸ್ ಅಂಥೇಳಿ. ಏನು ನಡೀತಾ ಇದೆಯಲ್ಲ ಇವೆಲ್ಲವೂ ಕೂಡ. ಮೊನ್ನೆ ರಾಜ್ಯಪಾಲರಿಗೆ ಅಡ್ಡ ಹಾಕಿದ್ದು ಯಾರು? ಒಂದು BK ಹರಿಪ್ರಸಾದ್, ಅವ್ರಿಗಿಂತ ಮೊದಲು MLC ರವಿ, HC ಬಾಲಕೃಷ್ಣ, ಬಹುತೇಕರು, ಶರತ್ ಬಚ್ಚೇಗೌಡ, ಇವರೆಲ್ಲ DK ಶಿವಕುಮಾರ್ ಅವರ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರೋರೇ ಹೆಚ್ಚಿನವರು ರಾಜ್ಯಪಾಲರಿಗೆ ಅಡ್ಡ ಹಾಕಿದ್ದು. BK ಹರಿಪ್ರಸಾದ್ ಅವರು DK ಶಿವಕುಮಾರ್ ಕ್ಯಾಂಪ್ ಅಲ್ಲದೆ ಇರ್ಬೋದು, ಆದರೆ ಅವರು ಹೈಕಮಾಂಡ್ ಕೂಡ
ಈ ವಿಚಾರದಲ್ಲಿ ರಾಜ್ಯಪಾಲರ ವಿರುದ್ಧ ನಡೆ ಇಡಬೇಕು ಅನ್ನುವಂಥ ಒಂದು ಸ್ಟ್ಯಾಂಡನ್ನು ತಗೊಂಡಿರೋದ್ರಿಂದ ಅವರು ಮುಂದಾಗಿ ಬಂದರು. ಆದರೆ ಇದೆಲ್ಲ ನೋಡಿದ ನಂತರ ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆ ಸಿಕ್ತು. ರಾಜ್ಯಪಾಲರ ಜೊತೆ ರಬ್ ಮಾಡ್ಕೊಂಡ್ರೆ ನನಗೇನು ಉಪಯೋಗ ಇದೆ ನೋಡಿ. ಈಗಾಗಲೇ ಮೂಢ ಹಗರಣದ್ದು ಅದು ಆಗೋಯ್ತು ಕತೆ. ಮತ್ತು ಕಳೆದ 4.5 ವರ್ಷದಲ್ಲಿ ಮೂಢ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನೋದು ಬಿಟ್ಟರೆ ಅಂಥ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೂ ತಾವರ್ಚಂದ್ ಗೆಹ್ಲೋಟ್ ಅವರಿಗೂ ಅಂಥ ಸಂಘರ್ಷ ಏನಾಗಿಲ್ಲ. ಆ ರೀತಿಯ ಘರ್ಷಣೆಗೆ ಇಳಿದಿಲ್ಲ ಈ ರಾಜ್ಯಪಾಲರು. ಆ ರೀತಿಯ ನೇಟಿವಿಟಿನೇ ಅಲ್ಲ ಅವರು ಆ ರೀತಿಯ ವ್ಯಕ್ತಿತ್ವದವರಲ್ಲ ರಾಜ್ಯಪಾಲರು. ಅದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಅದೇ ಕಾರಣಕ್ಕಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪ್ಯಾಚ್ ಅಪ್ ಮಾಡ್ಕೊಳ್ಳೋಕೆ ನೋಡಿ. ಅದಕ್ಕೆ ನಿನ್ನೆ ಗಣರಾಜ್ಯೋತ್ಸವ ಭಾಷಣದಲ್ಲಿ ರಾಜ್ಯಪಾಲರೇ ಭಾಷಣ ಮಾಡೋದು, ರಾಜ್ಯ ಸರ್ಕಾರವೇ ಕಳಿಸ್ಕೊಡೋದು. ಆದರೆ ಸಿಎಂ ಎಲ್ಲೂ ಕೂಡ ಅದರಲ್ಲಿ ಮನ್ರೇಗಾ ವಿಚಾರವನ್ನ ಕೊಡಲೇ ಇಲ್ಲ. ಮತ್ತು ಮೊದಲೇ ಹೇಳ್ಬಿಟ್ರು ಸಿಎಂ ಪ್ರೆಸ್ ಮೀಟಲ್ಲೇ ಹೇಳಿದ್ರು. ಏನಂತ ಹೇಳಿದ್ರು, ನಾವು ಕಳಿಸ್ತೀವಿ ಭಾಷಣನ, ಅವ್ರು ಬೇಕಾದ್ರೆ ಬದಲಾವಣೆ ಮಾಡ್ಕೋಬೋದು ಅಂಥೇಳಿ. ಸೊ ಇದನ್ನೇ ಮುಂದಿಟ್ಟು ನಾವು ಕಳಿಸಿದ್ರು ಅವ್ರ ಭಾಷಣನ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರೋದ್ರಿಂದ ಯಾವುದೇ ರೀತಿಯಲ್ಲಿ ಅವ್ರ ಮೇಲೆ ನಾವು ಒತ್ತಡ ಹೇರಿ ಭಾಷಣ ಮಾಡಿಸುವಂತಹ ಅಥವಾ ಅವರು ಅದನ್ನು ಬಿಟ್ಟು ಹೊರ ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗುವಂಥ ಪ್ರಸಂಗವೇ ಬರೋದಿಲ್ಲ. ಹೀಗಾಗಿ ಯಾಕೆ ಸುಮ್ಮನೆ ಬೇಡ ಅಂಥೇಳಿ ಅವರು ಆ ಕಾಂಟ್ರವರ್ಸಿ ಯಾವುದನ್ನೂ ಕೂಡ ಭಾಷಣದಲ್ಲಿ ಅಡಕ ಮಾಡಲೇ ಇಲ್ಲ. ಅಲ್ಲಿ ಒಂದು ಪ್ಯಾಚಪ್ ಆಯಿತು. ಅದಾದ ನಂತರ ಸಂಜೆ ರಾಜ್ಯಪಾಲರು ಹೈಟಿಗೆ ಕರೆದಿದ್ರು, ಸಿಎಂ ಹೋದ್ರು, ಮಿಸ್ ಮಾಡ್ಕೊಳ್ಳಿಲ್ಲ. ಇದೆಲ್ಲ ಏನಾಯಿತು, ಹೈಕಮಾಂಡಿಗೆ ಕಂಪ್ಲೀಟ್ ರಿಪೋರ್ಟ್ ಹೋಯಿತು. ಕ್ಷಣದ ಮಾಹಿತಿ ಹೋಯ್ತು ಅಲ್ಲಿಗೆ. ಮೊನ್ನೆ DK ಸುರೇಶ್ ಹೇಳ್ತಾ ಇದ್ರು ಕ್ಷಣದ ಮಾಹಿತಿ ನೋಡ್ತಾ ಇರಿ ಅಂತೇಳಿ. ಇದೇ ಕ್ಷಣದ ಮಾಹಿತಿ. ಈ ಮಾಹಿತಿ ಹೋಗ್ತಾ ಇದ್ದಾಗೆ ಮೊದಲು ಸುರ್ಜೇವಾಲಾ ಬಂದಿಳಿದ್ರು. ಏನಾಗ್ತಾ ಇದೆ ಇಲ್ಲಿ ಕಂಪ್ಲೀಟ್ ರಿಪೋರ್ಟ್ ತೊಗೊಂಡ್ರು. ಮುಂದೆ ಏನಾಗಬಹುದು, ಅಶಿಸ್ತು ತಾಂಡವವಾಡಬಹುದು. ಸಿದ್ದರಾಮಯ್ಯನವರ ಬೆಂಬಲಿಗರು ರಾಜಣ್ಣ ಸೇರಿದಂತೆ ಹಲವರು ಸಿದ್ದರಾಮಯ್ಯನವರ ಪರವಾಗಿ ದನಿ ಎತ್ತುವ ಭಾಗವಾಗಿ ಏನು ಬೇಕಾದರೂ ಮಾಡ್ಬೋದು. ಆ ಸೂಚನೆ ಸಿಕ್ತು. ಅದಕ್ಕೆ ಮೊದಲು ರೆಹಮಾನ್ ಖಾನ್ ಅವ್ರ ಜೊತೆ ಮಾತುಕತೆ ನಡೆಸಿದ್ರು. ಮುಂದೆ ಕೆಲವು ಸೂಚನೆಗಳು ನಿಮಗೆ ಬರ್ಬೋದು, ರೆಡಿಯಾಗಿರಿ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಮತ್ತು ನೋಡಿ, 29ನೇ ತಾರೀಕು ದೆಹಲಿಯಲ್ಲಿ ಸಭೆ ಆಗಬೇಕಿತ್ತು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ. DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಇಬ್ಬರು ಹೋಗಬೇಕಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಇಲ್ಲಿ ವಿಧಾನ ಮಂಡಲದಲ್ಲಿ ಮನ್ರೇಗಾ ವಿಚಾರವಾಗಿ ಚರ್ಚೆ ಇಟ್ಕೊಂಡ್ರು. ಸೊ 29ರ ಸಭೆ ಕ್ಯಾನ್ಸಲ್ ಆಯಿತು. ಈಗ 2ನೇ ತಾರೀಕು ಸಭೆ ಮಾಡಬೇಕು ಅಲ್ಲಿ ನಿರ್ಧಾರ ಮಾಡಿದ್ದಾರೆ. ಆದರೆ 2ನೇ ತಾರೀಕಿನಿಂದಲೇ ತಾನು ಬಜೆಟ್ ಸಭೆಗಳನ್ನ ಆರಂಭ ಮಾಡ್ತೀನಿ ಅಂತ ಸಿಎಂ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ. ಪ್ರೆಸ್ ಮೀಟಲ್ಲೇ ಹೇಳ್ಬಿಟ್ಟಿದ್ದಾರೆ. 2ನೇ ತಾರೀಕಿಂದ ಭಾಳ ಸೀರಿಯಸ್ ಆಗಿ ನಾನು ಮೀಟಿಂಗ್ ಮಾಡ್ತೀನಿ ಅಂತೇಳಿ. ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ತಲೆ ಕೆಡಿಸಿದೆ. ಸಿದ್ದರಾಮಯ್ಯವ್ರು ಹಿಂಗೆ ತಳ್ಕೊಂಡು ಹೋಗ್ಬಿಟ್ರೆ DK ಶಿವಕುಮಾರ್ಗೆ ಏನು ಉತ್ತರ ಕೊಡೋದು? ಆ ಕಾರಣಕ್ಕಾಗಿ ಹೈಕಮಾಂಡ್ ಓಡೋಡು ಬಂದಿರೋದು. ಸಿದ್ದರಾಮಯ್ಯನವರ ಈ ದಾಳ ಅವರಿಗೆ ಫಲವನ್ನು ಕೊಡಬಹುದಾ? ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೋದಾ? ಅಥವಾ ಇದೇ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿ ಸಿದ್ದರಾಮಯ್ಯವ್ರಿಗೆ ಡ್ಯಾಮೇಜ್ ಆಗ್ಬೋದಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.